ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆ ಆರಂಭ ಆಗಲಿದೆ. ಬರದಿಂದ ಬರ್ಬಾದಾಗಿರುವಂತಹ ರೈತರಿಗೆ ಈ ಸಂದರ್ಭದಲ್ಲಿ ಸಿಹಿ ಸುದ್ದಿ ಸಿಗುತ್ತಾ ಅನ್ನುವಂತಹ ಒಂದಷ್ಟು ನಿರೀಕ್ಷೆಗಳಂತೂ ಇದೆ. ಪ್ರಶ್ನೆಗಳು ಕೂಡ ಹಾಗೇ ಇದೆ. ಮಳೆ ಕೊರತೆ, ಜಿಲ್ಲೆಯಲ್ಲಿರುವಂತಹ ಪರಿಸ್ಥಿತಿ, ಬರ ಘೋಷಣೆ ಆಗತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆ, ನಿರೀಕ್ಷೆ, ಅದರ ಬಗ್ಗೆ ಸಿದ್ಧತೆಗಳು ಕೂಡ ನಡೆದಿದೆ. ಸಂಪುಟ ಸಭೆಯಲ್ಲಿ ನಾಗೇಂದ್ರ ಹಣೆ ಬರಹದ ಚರ್ಚೆ ಕೂಡ ನಡೆಯುವಂತ ಸಾಧ್ಯತೆ ಇದೆ. ಇದೇ ಸಚಿವ ಸಂಪುಟ ಸಭೆಯಲ್ಲಿ ಶಿವಶಂಕರಪ್ಪ ಭವಿಷ್ಯವೂ ಕೂಡ ಇತ್ಯರ್ಥ ಆಗಲಿದೆ. ಕೆಪಿಎಸ್ಸಿ ಅಧ್ಯಕ್ಷರಾಗಿ ಶಿವಶಂಕರಪ್ಪ ಮರು ನೇಮಕಕ್ಕೆ ಆದೇಶವನ್ನ ಮಾಡಿದ್ದಾರೆ. ಇದು ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವುದು. ಶಿವಶಂಕರಪ್ಪ ವಜಾಗೊಳಿಸಿ ಅನ್ನುವಂತ ಸಂಪುಟದಲ್ಲಿ ನಿರ್ಧಾರ ಹೊರಗೆ ಬೀಳುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ಸದ್ಯಕ್ಕಿದೆ. ಒಂದು ಇಡೀ ಅಧಿವೇಶನ ಬರ್ಬಾದಾಗಿರೋದು ನಾಗೇಂದ್ರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದರ ಬಗ್ಗೆಯೂ ಕೂಡ ಇಲ್ಲಿ ಚರ್ಚೆಗಳಾಗಬಹುದು ಅನ್ನುವಂತಹ ಮಾಹಿತಿ. ಅದರ ಜೊತೆಯಲ್ಲಿ ರಾಜ್ಯದಲ್ಲಿ ಈಗ ಇರುವಂತಹ ಪರಿಸ್ಥಿತಿ, ರಾಜ್ಯದಲ್ಲಿ ಬರದ ಛಾಯೆ ಇದೆ. ಒಂದಷ್ಟು ಜಿಲ್ಲೆಗಳನ್ನ ಬರಪೀಡಿತ ಜಿಲ್ಲೆಗಳು ಅನ್ನುವಂತಹ ನಿಟ್ಟಿನಲ್ಲಿ ಘೋಷಣೆ ಮಾಡಬೇಕು ಅನ್ನುವಂತಹ ಆಗ್ರಹಗಳು ಈಗಾಗಲೇ ಕೇಳಿ ಬರ್ತಾ ಇರೋದ್ರಿಂದ ಆ ಬರ ಘೋಷಣೆ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಸಿದ್ಧತೆಗಳನ್ನ ನಡೆಸಿದ್ದಾರೆ. ವರದಿಯನ್ನು ತರಿಸಿಕೊಂಡಿದ್ದಾರೆ. ಅಧಿಕಾರಿಗಳ ಜೊತೆಯಲ್ಲೂ ಕೂಡ ಈಗಾಗಲೇ ಮಾತುಕತೆಗಳು ನಡೆದಿರೋದ್ರಿಂದ ಅದರ ಬಗ್ಗೆಯೂ ಕೂಡ ಈ ಸಚಿವ ಸಂಪುಟ ಸಭೆಯಲ್ಲಿ ಒಂದಷ್ಟು ಚರ್ಚೆಗಳನ್ನ ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿ. ಜೊತೆಗೆ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬಸವರಾಜ್, ಸಾಕಷ್ಟು ವಿಚಾರಗಳಿದೆ ಸಚಿವ ಸಂಪುಟ ಸಭೆಯಲ್ಲಿ, ನಿರ್ಧಾರಗಳಾಗಬಹುದು, ಚರ್ಚೆಗಳಾಗಬಹುದು ಅನ್ನುವಂತಹ ಮಾಹಿತಿ. ಪ್ರಮುಖವಾಗಿ ಯಾವೆಲ್ಲ ವಿಚಾರಗಳು ಈ ಸಂದರ್ಭದಲ್ಲಿ ಚರ್ಚೆಗೆ ಬರಲಿದೆ, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಬಸವರಾಜ್. ಅಶ್ವಿನಿ, ಬಹಳ ಪ್ರಮುಖವಾಗಿ ಬೆಳಿಗ್ಗೆ ಕ್ಯಾಬಿನೆಟ್ ಮೀಟಿಂಗ್ ಆರಂಭ ಆಗಬೇಕಾಗಿತ್ತು. 10:00 ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಸಿಎಂ ಅವರು ಕರೆದಿದ್ರು. ಆದ್ರೆ ಪ್ರತಿಭಟನೆಗಳು ಮತ್ತು ಪೂರ್ವ ನಿಯೋಜಿತ ಕಾರ್ಯಕ್ರಮಗಳು ಮತ್ತು ಸಭೆಯ ಇರತಕ್ಕಂತಹ ಪ್ರತಿಭಟನೆಗಳ ಕಾರಣದಿಂದಾಗಿ ಬೆಳಗ್ಗೆ ಕ್ಯಾಬಿನೆಟ್ ಮಧ್ಯಾಹ್ನ 3 ಗಂಟೆಗೆ ಮುಂದೂಡಿಕೆ ಆಗಿದೆ. ಬಹಳ ಪ್ರಮುಖವಾಗಿ ಮುನ್ನ ಒಂದು ವಾರ ಅಧಿವೇಶನ ನಡೆಯೋದ್ರಿಂದ ಸಾಕಷ್ಟು ಮಸೂದೆಗಳು ಕೂಡ ಬಿಲ್ ಪಾಸ್ ಆಗಬೇಕಾದಂತ ಅನಿವಾರ್ಯತೆ ರಾಜ್ಯ ಸರ್ಕಾರಕ್ಕಿದೆ. ಈ ಒಂದು ಕ್ಯಾಬಿನೆಟ್ ನಲ್ಲಿ 4-5 ಮಸೂದೆಗಳ ಬಗ್ಗೆ ಸುದೀರ್ಘವಾದಂತಹ ಚರ್ಚೆ ಆಗುವಂತಹ ಸಾಧ್ಯತೆಗಳು ಇದಾವೆ. ಯಾಕಂದ್ರೆ ಸೆಷನ್ ನಡೀತಾ ಇರೋ ಕಾರಣಕ್ಕಾಗಿ ಆ ಮಸೂದೆಗಳನ್ನ ಸದನಕ್ಕೆ ತಂದು ಆ ಸದನದಿಂದ ಪಾಸ್ ಮಾಡ್ಕೋಬೇಕಾಗಿದೆ. ಹಾಗಾಗಿ ಅದನ್ನ ಕ್ಯಾಬಿನೆಟ್ ಒಪ್ಪಿಗೆ ತೆಗೆದುಕೊಳ್ಳುವಂತ ಪರಿಸ್ಥಿತಿ ಇವತ್ತಿರ್ತಕ್ಕಂಥದ್ದು. ಇನ್ನು ಬಹಳ ಪ್ರಮುಖವಾಗಿ ಒಂದು ಬರದ ವಿಚಾರವಾಗಿ ಈಗಾಗಲೇ ಜಿಲ್ಲಾಧಿಕಾರಿಗಳ ನೇತೃತ್ವದ ತಂಡದಲ್ಲಿ ಸಚಿವರು ಕೂಡ ಹೋಗಿ ಉಸ್ತುವಾರಿ ಸಚಿವರು ಒಂದು ಅಧ್ಯಯನ ಮಾಡಿದ್ದಾರೆ. ಆ ಅಧ್ಯಯನದ ವರದಿ ಇವತ್ತು ಸದನ ಕ್ಯಾಬಿನೆಟ್ಗೆ ಬರುವಂತಹ ಸಾಧ್ಯತೆಗಳಿದಾವೆ. ಈಗಾಗಲೇ ಆ ವರದಿಯನ್ನು ತರಿಸಿಕೊಂಡು ಅಂಕಿಅಂಶಗಳನ್ನ ಕರೆಕ್ಟ್ ಮಾಡಿ ಯಾವ್ಯಾವ ತಾಲೂಕುಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಳೆ ಆಗಿದೆ ಮತ್ತು ಅದರ ಎಷ್ಟು ಪ್ರಮಾಣದಲ್ಲಿ ಬರ ಇದೆ ಅನ್ನುವಂಥದ್ದು ಒಂದು ಪಟ್ಟಿಯನ್ನು ತಯಾರು ಮಾಡಿ ಈ ತಿಂಗಳ ಕೊನೆ ಒಳಗಡೆ ಅದನ್ನ ಕೇಂದ್ರ ಸರ್ಕಾರಕ್ಕೆ ಕೂಡ ಸಲ್ಲಿಕೆ ಮಾಡಬೇಕಾಗಿದೆ. ಯಾಕಂದ್ರೆ ಕೇಂದ್ರ ಸರ್ಕಾರ ಬರ ಘೋಷಣೆ ಆದ್ರೆ ಪರಿಹಾರ ಸಿಗುತ್ತೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಇದೆ. ಹಾಗಾಗಿ ಅದನ್ನ ಶೀಘ್ರವಾಗಿ ಮಾಡೋಕೆ ಅಧಿಕಾರಿಗಳಿಗೆ ಸೂಚನೆಯನ್ನ ಸಿಎಂ ಅವರು ಮತ್ತು ಕ್ಯಾಬಿನೆಟ್ ಕೊಡುವಂತ ಸಾಧ್ಯತೆಗಳಿದಾವೆ. ಹಾಗಾಗಿ ಇವತ್ತಿನ ಕ್ಯಾಬಿನೆಟ್ ನಲ್ಲಿ ಬಹಳ ಪ್ರಮುಖವಾಗಿ ಬರದ ವಿಚಾರವೇ ಚರ್ಚೆಗೆ ಬರುವಂತಹ ಸಾಧ್ಯತೆಗಳಿದಾವೆ. ಇನ್ನು ಉಳಿದಂತೆ ಕ್ಯಾಬಿನೆಟ್ ನಲ್ಲಿ ಏನು ಕೆಪಿಸಿ ಹಗರಣದ ಸಂಬಂಧವಾಗಿ ಅಧ್ಯಕ್ಷರಾಗಿದ್ದ ಬಿಡಿ ಅಧ್ಯಕ್ಷರಾಗಿದ್ದಂತ ಕೆಪಿಸಿ ಹಗರಣದ ಬಹಳ ಅವರ ಶಿವಶಂಕರಪ್ಪನವರ ಭವಿಷ್ಯ ಕೂಡ ಈಗ ನಿಂತಿರ್ತಕ್ಕಂಥದ್ದು. ಆ ಒಂದು ಶಿವಶಂಕರಪ್ಪನವ್ರನ್ನ ಪೂರ್ಣ ಪ್ರಮಾಣದಲ್ಲಿ ಮುಂದುವರಿಸಬೇಕಾ ಅಥವಾ ಹೇಗೆ ಅವರ ಭವಿಷ್ಯವನ್ನ ನಿರ್ಧಾರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗ್ತಕ್ಕಂಥದ್ದು. ಅದರ ಜೊತೆಗೆ ನಾಗೇಂದ್ರ ಅವರ ವಿಚಾರವಾಗಿ ಈಗಾಗಲೇ ಸದನ ಬಲಿ ಆಗ್ತಾ ಇದೆ. ಆ ಸದನವನ್ನ ಮುಂದಿನ ಹಂತದಲ್ಲಿ ಸುಗಮವಾಗಿ ಹೇಗೆ ತೆಗೆದುಕೊಂಡು ಹೋಗಬೇಕು ಅನ್ನೋಂಥದ್ದು ಈಗಾಗಲೇ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು. ನಾಗೇಂದ್ರ ಅವರ ರಾಜೀನಾಮೆಗೆ ಈಗಾಗಲೇ ಪಟ್ಟ ಹಿಡ್ಕೊಂಡು ಕೂತಿದ್ದಾರೆ ವಿಪಕ್ಷಗಳು. ಅದನ್ನು ಕೂಡ ಹೇಗೆ ಕಟ್ಟಿ ಹಾಕಬೇಕು, ಮುಂದಿನ ಹಂತದಲ್ಲಿ ಸದನ ಸುಗಮವಾಗಿ ನಡೆಸಿ ಬರದ ವಿಚಾರ ಚರ್ಚೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಚಿವರಿಗೆ ಒಂದಷ್ಟು ಸೂಚನೆಗಳನ್ನ ಸಿಎಂ ಅವರು ಕೊಡೋರಿದ್ದಾರೆ. ಅಶ್ವಿನಿ, ರೈಟ್ ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.